ನಮಸ್ಕಾರ ವೀಕ್ಷಕರೇ. ಸೊ ನಿಮ್ಮ ಪ್ರೀತಿಯ ವಿಷಯವಾಗಿ ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ. ಲವ್ ರೀಡಿಂಗ್ ಆಗಿರುತ್ತೆ ಇದು. ನಾನು 2 ಸ್ಟೋನ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. 2ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. 2ರಲ್ಲಿ ಒಂದು ಸ್ಟೋನನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ನಿಮ್ಮ ಮನಸ್ಸಿಗೆ ಯಾವುದು ಹತ್ತಿರ ಅನಿಸ್ತಿದೆ ಆ ಒಂದು ಸ್ಟೋನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ವಿ ವಿಲ್ ಡೂ ದ ರೀಡಿಂಗ್ ರಿಲೇಟೆಡ್ ಟು ಯುವರ್ ಲವ್. ಸೊ ಯಾರು ಈ ಒಂದು ಸ್ಟೋನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ಪ್ರೀತಿಯ ವಿಷಯವಾಗಿ ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ. ಏನಿದೆ ಮೆಸೇಜ್ ಅಂತ ಚೆಕ್ ಮಾಡೋಣ. ಸೆಪರೇಷನ್ ಬರ್ತಾ ಇದೆ. ಟೈಮ್ ಅಪಾರ್ಟ್ ಫ್ರಮ್ ಯುವರ್ ಪಾರ್ಟ್ನರ್ ಇಸ್ ಆನ್ ದ ಹೊರೈಸನ್ ಅಂತ ತೋರಿಸ್ತಾ ಇದೆ. ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಇವಾಗ ಏನು ಅನುಭವಿಸ್ತಿದ್ದೀರಾ ಅದು ಯು ಕಾಂಟ್ ಚೇಂಜ್ ರೈಟ್ ನಾವು. ಇದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ನೀವು ಅವರು ಸ್ವಲ್ಪ ದೂರ ಇರೋದ್ರಿಂದ ನಿಮ್ಮ ಲವ್ ಸಿಚುವೇಶನ್ ಕೂಡ ಸ್ವಲ್ಪ ಬದಲಾವಣೆ ಖಂಡಿತವಾಗ್ಲೂ ನೀವು ನೋಡ್ತೀರಾ. ಯಾಕೆಂದರೆ ಯಾವಾಗ ನೀವು ಅವರು ಸ್ವಲ್ಪ ಸೆಪರೇಷನ್ಗೆ ಬರ್ತೀರಾ, ನಿಮ್ಮ ತಪ್ಪುಗಳು ಹಾಗೂ ಅವರ ತಪ್ಪುಗಳ ವಿಷಯವಾಗಿ ರಿಫ್ಲೆಕ್ಷನ್ ಅರಿವು ಮೂಡುತ್ತೆ. ಸೊ ಈ ಸೆಪರೇಷನ್ ಅನ್ನೋದನ್ನ ನೀವು ಪಾಸಿಟಿವ್ ಆಗಿ ನೀವು ನಿಮ್ಮ ಪಾರ್ಟ್ನರ್ ತೊಗೊಂಡ್ರೆ ಆದಷ್ಟು ಬೇಗ ರೀಕನ್ಸಿಲಿಯೇಷನ್ ಅಂದರೆ ನೀವು ಅವರು ಒಂದಾಗ್ತೀರಾ ಅಂತ ತೋರಿಸ್ತಾ ಇದೆ. ಸೊ ದಿಸ್ ಇಸ್ ಡೆಸ್ಟಿನ್ಡ್ ಅಂತಲೂ ಹೇಳ್ಬೋದು. ಬಿಕಾಸ್ ನೆಗೆಟಿವಿಟಿ ತುಂಬ ರಿಲೇಷನ್ಶಿಪ್ನಲ್ಲಿ ಕಾಡ್ತಾ ಇದೆ. ಅದನ್ನು ಪರಿಹರಿಸ್ಕೊಳ್ಬೇಕಂದ್ರೆ ಈ ಸೆಪರೇಷನ್ ಮುಖ್ಯವಾಗುತ್ತೆ ಅಂತಲೇ ಬರ್ತಾ ಇದೆ. ಯಾರು ಈ ಒಂದು ಸ್ಟೋನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ಪ್ರೀತಿಯ ವಿಷಯವಾಗಿ ಏನಿದೆ ಮೆಸೇಜ್ ಅಂತ ನೋಡೋಣ. ವಾಟ್ ಈಸ್ ದ ಮೆಸೇಜ್ ಫ್ರಮ್ ದ ಯೂನಿವರ್ಸ್ ರಿಲೇಟೆಡ್ ಟು ಯುವರ್ ಲವ್ ಸಿಚುವೇಶನ್. ಕೆಮಿಸ್ಟ್ರಿ ಬರ್ತಾ ಇದೆ. ದೇರ್ ಇಸ್ ಅ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಲವ್ ಅಂತ ತೋರಿಸ್ತಿದೆ. ಇಲ್ಲಿ ಒಂದು ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನಡುವೆ ಯಾವ ಒಂದು ರಿಲೇಷನ್ಶಿಪ್ ಇದೆ ಅಂದರೆ ಅದನ್ನ ಬೇರ್ಪಡ್ಸೋಕ್ಕೆ ಆಗೋದೇ ಇಲ್ಲ. ಹಾಗೂ ಇದು ಒಂಥರ ಸೋಲ್ ಕನೆಕ್ಷನ್ ಅಂತಲೂ ಹೇಳಬಹುದು. ಪ್ಯಾಷನ್ ಜಾಸ್ತಿ ಇದೆ, ಇಂಟಿಮೆಸಿ ಜಾಸ್ತಿ ಇದೆ, ಅಟ್ರಾಕ್ಷನ್ ಕೂಡ ಅದ್ಭುತವಾಗಿದೆ. ನೀವು ಅವರು ಹನಿಮೂನ್ ಫೇಸ್ನೇ ಕೂಡ ಅನುಭವಿಸ್ತಿದ್ದೀರಾ ಅಂತ ಹೇಳ್ಬೋದು. ಬಿಕಾಸ್ ದೇರ್ ಇಸ್ ಲವ್ ಇನ್ ದಿ ಏರ್, ಲವ್ ಇನ್ ದ ಕನೆಕ್ಷನ್. ಸೊ ಈ ರಿಲೇಷನ್ಶಿಪ್ನಲ್ಲಿ ಆದಷ್ಟು ನೀವು ಅವರು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದರೆ ಅದ್ಭುತವಾದ ಮೆಮೊರೀಸ್ನ ಪ್ರೆಸೆಂಟ್ನಲ್ಲಿ ಕ್ರಿಯೇಟ್ ಮಾಡಿಕೊಂಡು ಫ್ಯೂಚರ್ನಲ್ಲಿ ಅದು ಬ್ಯೂಟಿಫುಲ್ ಮೆಮೊರಿಯಾಗಿ ಉಳಿಸ್ಕೋಬಹುದು. ನಿಮ್ಮ ಪಾರ್ಟ್ನರ್ ಕನೆಕ್ಷನ್ ಅದ್ಭುತವಾಗಿದೆ. ಕಂಟಿನ್ಯೂ ಮಾಡಿ ಬಿಕಾಸ್ ದೇರ್ ಇಸ್ ಎನ್ ಅಮೇಝಿಂಗ್ ಕೆಮಿಸ್ಟ್ರಿ ಅಂತ ತೋರಿಸ್ತಾ ಇದೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಹೋಪ್ ಇಟ್ ಹೆಲ್ತ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.